ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮೋದಿಜಿ ಹೆಣ್ಣು ಮಕ್ಕಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ, ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಏಪ್ರಿಲ್ 16ನೇ ತಾರೀಕಿನಿಂದ 3 ದಿನಗಳ ಕಾಲ ಮೋದಿಜಿ ಸರ್ಕಾರ ಒಂದು ವಿಶೇಷ ಅಧಿವೇಶನವನ್ನ ಕರೆದಿದೆ. ವಿಶೇಷ ಅಧಿವೇಶನ ಅಂತ ಅಂದಾಗ ಏನೋ ಒಂದು ದೊಡ್ಡ ಘೋಷಣೆ ಇರಲೇಬೇಕಲ್ವಾ? ಹೀಗೆ ಒಂದು 10 ಆಲೋಚನೆ ಈಗ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು. ಎಸ್, ಆದರೆ ಸರ್ಕಾರ ಇಲ್ಲಿವರೆಗೂ ಕೂಡ ಯಾಕೆ ವಿಶೇಷ ಅಧಿವೇಶನವನ್ನ ಕರೆದಿದ್ದೀವಿ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಲಿಲ್ಲ. ಆದರೆ ಸರ್ಕಾರದ ಮೂಲಗಳ ಪ್ರಕಾರ 2029ರಲ್ಲಿ ಲೋಕಸಭಾ ಚುನಾವಣೆ ಬೇರೆ ಇದೆ. ಅದರ ಭಾಗವಾಗಿ 2 ಮಹತ್ವದ ವಿಧೇಯಕವನ್ನ ಮಂಡಿಸೋದಕ್ಕೆ ಮೋದಿಜಿ ಸರ್ಕಾರ ಈಗ ತೀರ್ಮಾನವನ್ನ ಮಾಡಿದೆ. ಮೊದಲನೇ ವಿಧೇಯಕ ಏನು ಅಂತಂದ್ರೆ, ಲೋಕಸಭೆ ಅದೇ ರೀತಿ ವಿಧಾನಸಭೆಯಲ್ಲಿ 33% ಮಹಿಳಾ ಮೀಸಲಾತಿ ನೀಡುವಂತಹ ನಾರಿ ಶಕ್ತಿ ವಂದನಾ ಅಧಿನಿಯಮ 2023ರ ಬಿಲ್ ತಿದ್ದುಪಡಿ ಮಾಡುವಂಥದ್ದು. ಇನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡುವಂತಹ ವಿಧೇಯಕ. ಸೊ ಈ 2 ವೆರಿ ಇಂಪಾರ್ಟೆಂಟ್ ವಿಧೇಯಕ ಈ ಬಾರಿ ನಡೆಯುವಂತಹ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಮಂಡನೆ ಆಗತ್ತೆ. ವೀಕ್ಷಕರೇ, ಏನು ಹೇಳಿ, ಮಹಿಳಾ ಸಬಲೀಕರಣದ ಬಗ್ಗೆ ಮೋದಿಜಿ ಅವರಿಗೆ ಇರುವಂತಹ ಬದ್ಧತೆ ಮತ್ತೊಮ್ಮೆ ಈ ಮೂಲಕ ಸಾಬೀತಾಗ್ತಾ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಮಹಿಳೆಯರ ರಾಜಕೀಯ ಪ್ರವೇಶದ ಬಗ್ಗೆ ದೊಡ್ಡ ಚರ್ಚೆ ನಡ್ಕೊಂಡೇ ಬರ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು, ಅಂದ್ರೆ ಮಹಿಳೆಯರಿಗೊಂದು ಅವಕಾಶ ಸಿಗಬೇಕು ಅಂತ ಒಂದು ದೊಡ್ಡ ಆಂದೋಲನ ಕೂಡ ನಡೆದಿದೆ. ಆದರೆ ಯಾವ ಸರ್ಕಾರ ಕೂಡ ಸಂಪೂರ್ಣವಾಗಿ ಮಹಿಳೆಯರ ಪರವಾಗಿ ನಿರ್ಣಯವನ್ನ ತೆಗೆದುಕೊಂಡಿರಲಿಲ್ಲ. ವಿಧಾನಸಭೆ ಅದೇ ರೀತಿ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕನ್ನುವಂತಹ ಎಷ್ಟೋ ವರ್ಷದ ಕನಸಾಗಿತ್ತು. ಆದ್ರೂ ಕೊನೆಗೆ ಆ ಕನಸನ್ನ, ಮಹಿಳಾ ಸಬಲೀಕರಣದ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ, ಆ ಕನಸನ್ನ ನನಸು ಮಾಡೋದಕ್ಕೆ ಮೋದಿಜಿ ಸರ್ಕಾರನೇ ಬರಬೇಕಾಯ್ತು. ನೋಡಿ, 2023ರಲ್ಲಿ ನಿಮಗೆ ನೆನಪಿರಬಹುದು, ಮೋದಿಜಿ ಸರ್ಕಾರ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಒಂದು ವಿಧೇಯಕವನ್ನ ಮಂಡನೆ ಮಾಡಿ 2 ಸದನದಲ್ಲೂ ಕೂಡ ಆ ಮಸೂದೆ ಅಂಗೀಕಾರ ಆಗತ್ತೆ. ಈ ವಿಧೇಯಕದ ಪ್ರಕಾರ ಲೋಕಸಭೆ ಅದೇ ರೀತಿ ವಿಧಾನಸಭೆಯಲ್ಲಿ ಹೆಣ್ಣು ಮಕ್ಕಳಿಗೆ 33% ಪ್ರಾತಿನಿಧ್ಯ ಸಿಗಬೇಕು. ಇದು ಅವತ್ತು ಡಿಸೈಡ್ ಆಗಿತ್ತು. ಈಗ ನೀವು ಕೇಳಬಹುದು, 2 ಸದನದಲ್ಲಿ ಬಿಲ್ ಪಾಸ್ ಆಗಿದೆ, ಮತ್ತೆ ಯಾಕೆ ಈಗ ಈ ಒಂದು ಮಂಡನೆ ವಾಪಸ್ ಮಾಡ್ತಾ ಇದ್ದಾರೆ ಅಂತ. ಎಸ್, ಅದಕ್ಕೂ ಎಕ್ಸ್ಪ್ಲನೇಷನ್ ಇದೆ, ಹೇಳ್ತೀನಿ. ಮೊದಲು ಈ ವಿಧೇಯಕವನ್ನ ಲೋಕಸಭಾ ಕ್ಷೇತ್ರದ ಪುನರ್ ವಿಂಗಡಣೆ ಆದ ನಂತರ 2027ರ ಜನಗಣತಿ ಆಧಾರವಾಗಿ ಇಟ್ಕೊಂಡು ಈ ಕಾನೂನನ್ನ ಜಾರಿಗೆ ತರುವುದಕ್ಕೆ ಸರ್ಕಾರ ನಿರ್ಣಯ ಮಾಡುತ್ತೆ. ಆದ್ರೆ 2027ರ ಜನಗಣತಿ ಆಧಾರವಾಗಿ ಇಟ್ಕೊಂಡು 2029ರ ಲೋಕಸಭಾ ಚುನಾವಣೆಗೆ ಈ ವಿಧೇಯಕ ಅಂಗೀಕಾರ ಮಾಡುವಂಥದ್ದು ಕಷ್ಟ ಆಗತ್ತೆ. ಹೀಗಾಗಿ ಮಹಿಳಾ ಮೀಸಲಾತಿ ವಿಧೇಯಕ್ಕೆ ಸರ್ಕಾರ ತಿದ್ದುಪಡಿ ತರೋದಕ್ಕೆ ಈಗ ಮುಂದಾಗಿರುವಂಥದ್ದು. ವೀಕ್ಷಕರ, ನಾರಿ ಶಕ್ತಿ ವಂದನಾ ಅಧಿನಿಯಮ 2023ಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಮೋದಿಜಿ ಸರ್ಕಾರ 2011ರ ಜನಗಣತಿಯನ್ನ ಆಧಾರವಾಗಿಟ್ಕೊಂಡು ಮಹಿಳೆಯರಿಗೆ ಇಲ್ಲಿ ಮೀಸಲಾತಿಯನ್ನ ನೀಡುತ್ತೆ. ಇದರ ಜೊತೆಗೆ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ತಿದ್ದುಪಡಿ ವಿಧೇಯಕ ಕೂಡ ಸರ್ಕಾರ ಒಪ್ಪಿಗೆಯನ್ನ ಪಡ್ಕೊಂಡು ಮಹಿಳಾ ಮೀಸಲಾತಿಗೆ ಇದ್ದಂತಹ ಆತಂಕವನ್ನ ನಿವಾರಣೆ ಮಾಡುತ್ತೆ. ಸರ್ಕಾರದ ಲೆಕ್ಕಾಚಾರದ ಹಾಗೆ ಕ್ಷೇತ್ರ ಪುನರ್ ವಿಂಗಡಣೆ ವಿಧೇಯಕ ಅಂಗೀಕಾರ ಆದ್ರೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 543ರಿಂದ 816ಕ್ಕೆ ಹೆಚ್ಚಳ ಆಗತ್ತೆ. ಈಗ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು? 543 ಇರುವಂತದ್ದು. ಸೊ ಇದು 816ಕ್ಕೆ ಹೆಚ್ಚಳ ಆದ್ರೆ 33% ಮಹಿಳಾ ಮೀಸಲಾತಿಯ ಪ್ರಕಾರ 269 ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗುತ್ತೆ. ವೀಕ್ಷಕರು, ನಿಮ್ಮ ತಲೆಯಲ್ಲಿ ಈಗ ಒಂದು ಯೋಚನೆ ಬಂದಿರಬಹುದು, ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಲೋಕಸಭಾ ಸ್ಥಾನಗಳು ಹೆಚ್ಚಿಗೆ ಆಗಬಹುದು ಅಂತ ಅಲ್ವಾ? ಎಸ್, ಕರ್ನಾಟಕದಲ್ಲಿ ಹಾಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28. ಕ್ಷೇತ್ರ ಪುನರ್ ವಿಂಗಡಣೆ ಆದ್ರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 42ಕ್ಕೆ ಏರಿಕೆ ಆಗತ್ತೆ. ಈ 42 ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲು 14, ಅಂದ್ರೆ ಕರ್ನಾಟಕದಿಂದ 14 ಮಹಿಳಾ ಸಂಸದರು ಆಯ್ಕೆ ಆಗ್ತಾರೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಆದರೆ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ 224 ಕ್ಷೇತ್ರದಿಂದ 336ಕ್ಕೆ ಏರಿಕೆ ಆಗತ್ತೆ. ಇದನ್ನ ದೆಹಲಿ ಅಧಿಕೃತ ಮೂಲಗಳು ಹೇಳ್ತಾ ಇರುವಂತದ್ದು. ಒಂದು ವೇಳೆ ಹೀಗೆ ಆಗಿದ್ದೇ ಆದ್ರೆ 336 ಕ್ಷೇತ್ರಗಳಲ್ಲಿ 110 ಮಹಿಳಾ ಶಾಸಕರು ಇರ್ತಾರೆ. ಈ 110 ಮಹಿಳೆಯರ ಪೈಕಿ ಪರಿಶಿಷ್ಟ ಜಾತಿಯವರಿಗೆ 17%, ಪರಿಶಿಷ್ಟ ವರ್ಗದವರಿಗೆ 7% ಮೀಸಲಾತಿ ಸಿಗತ್ತೆ.
ವೀಕ್ಷಕರೇ, ಇನ್ನೊಂದು ಕಡೆ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಪುನರ್ ವಿಂಗಡಣೆ ಆಗಬಹುದು ಅಂತ ನಾವು ನೋಡಿದ್ರೆ, ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯಲ್ಲಿ 28ರಿಂದ 48ಕ್ಕೆ ಏರಿಕೆ ಆಗತ್ತೆ. ಬೆಂಗಳೂರಲ್ಲಿ ಹೆಚ್ಚುವರಿಯಾಗಿ 20 ಕ್ಷೇತ್ರಗಳು ಹೊಸದಾಗಿ ಸೇರ್ಕೊಳ್ಳುತ್ತೆ. ಅತೀ ದೊಡ್ಡ ಕ್ಷೇತ್ರ ಆಗಿರುವಂತಹ ರಾಜರಾಜೇಶ್ವರಿ ನಗರ 3, ಯಶವಂತಪುರ 3, ಬೆಂಗಳೂರು ದಕ್ಷಿಣ 3, ಬೊಮ್ಮನಹಳ್ಳಿ 2, ಮಹದೇವಪುರ 3, ಯಲಹಂಕ 2, ರಾಜಾಜಿನಗರ 2, ಹೆಬ್ಬಾಳ 2, ಶಿವಾಜಿನಗರ 2, ಗಾಂಧಿನಗರ 2, KR ಪುರ 3, ಬ್ಯಾಟರಾಯನಪುರ 2, ಹೀಗೆ ಒಟ್ಟು 20 ವಿಧಾನಸಭಾ ಕ್ಷೇತ್ರಗಳು ಸೃಷ್ಟಿಯಾಗತ್ತೆ. ಬೆಂಗಳೂರು ಹೊರತುಪಡಿಸಿದ್ರೆ ಎರಡನೇ ಅತಿ ದೊಡ್ಡ ಜಿಲ್ಲೆ ಆಗಿರುವಂತಹ ಬೆಳಗಾವಿಯಲ್ಲಿ ಪ್ರಸ್ತುತ 18 ವಿಧಾನಸಭಾ ಕ್ಷೇತ್ರಗಳಿದೆ. ಹೆಚ್ಚುವರಿಯಾಗಿ 7ರಿಂದ 10 ಕ್ಷೇತ್ರಗಳು ಸೃಷ್ಟಿ ಆಗುತ್ತೆ. ಆಮೇಲೆ ಮೈಸೂರಲ್ಲೂ ಕೂಡ ಅಷ್ಟೇ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಭಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಕೃಷ್ಣರಾಜ, ಚಾಮರಾಜ, ನರಸಿಂಹರಾಜ ಕ್ಷೇತ್ರಗಳಲ್ಲಿ ಹೆಚ್ಚುವರಿಯಾಗಿ 3 ಕ್ಷೇತ್ರ ಸೃಷ್ಟಿ ಆಗಬಹುದು. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಮತ್ತೊಂದು ಹೊಸ ವಿಧಾನಸಭಾ ಕ್ಷೇತ್ರ ರಚನೆ ಆಗತ್ತೆ. ಮೈಸೂರಿಗೆ ಹೊಂದಿಕೊಂಡಿರುವಂತಹ ಮಡಿಕೇರಿಯಲ್ಲೂ ಕೂಡ ಸದ್ಯ ಈಗ 2 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ಮಡಿಕೇರಿ ಹಾಗೆ ವಿರಾಜಪೇಟೆ ಕ್ಷೇತ್ರಗಳ ಜೊತೆಗೆ ಆಮೇಲೆ ಹೆಚ್ಚುವರಿಯಾಗಿ ಶನಿವಾರ ಸಂತೆ, ಪೊನ್ನಂಪೇಟೆ ಕ್ಷೇತ್ರಗಳು ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ವೀಕ್ಷಕರ, ವಿಧಾನಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಇಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯಲ್ಲಿ ಪ್ರಸ್ತುತ 10 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಸೊ ಕ್ಷೇತ್ರ ಪುನರ್ ವಿಂಗಡಣೆ ಆದ ನಂತರ 4ರಿಂದ 5 ಕ್ಷೇತ್ರಗಳು ಹೊಸದಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ತುಮಕೂರು ನಗರ ಗ್ರಾಮಾಂತರದ ಜೊತೆಗೆ ತುಮಕೂರು ಉತ್ತರ, ಶಿರಾದಲ್ಲಿ ಕಳ್ಳಂಬೆಳ್ಳ, ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಹುಳಿಯಾರು, ಬೆಳ್ಳಾವಿ, ಹೆಬ್ಬೂರು ಕೂಡ ಸೃಷ್ಟಿಯಾಗುತ್ತೆ. ಇನ್ನು ಶಿವಮೊಗ್ಗದಲ್ಲಿ ಶಿವಮೊಗ್ಗ ನಗರ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಶಿವಮೊಗ್ಗ ಉತ್ತರ, ಶಿವಮೊಗ್ಗ ದಕ್ಷಿಣ ಆಗುತ್ತೆ. ಇನ್ನು ಶಿವಮೊಗ್ಗ ಗ್ರಾಮಾಂತರದ ಬದಲಿಗೆ ಹೊಳೆಹೊನ್ನೂರು, ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ, ಆಯನೂರು, ಹೊಸನಗರ, ಇಷ್ಟು ಹೊಸ ವಿಧಾನಸಭಾ ಕ್ಷೇತ್ರಗಳ ರಚನೆ ಆಗುತ್ತೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಅಷ್ಟೇ 3 ಹೆಚ್ಚುವರಿ ಕ್ಷೇತ್ರಗಳು ಸೃಷ್ಟಿಯಾಗುತ್ತೆ. ಹೊನ್ನಾಳಿಯ ಜೊತೆಗೆ ನ್ಯಾಮತಿ, ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಸೇರಿದ ಹಾಗೆ ಇನ್ನೂ 2 ಕ್ಷೇತ್ರಗಳು ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಅಷ್ಟೇ 5ರಿಂದ 8 ಕ್ಷೇತ್ರಕ್ಕೆ ಏರಿಕೆ ಆಗುತ್ತೆ. ಶೃಂಗೇರಿ ಕ್ಷೇತ್ರದಲ್ಲಿ ನರಸಿಂಹರಾಜಪುರ, ಬಿರೂರು, ಅದೇ ರೀತಿ ಅಜ್ಜಂಪುರ ಕ್ಷೇತ್ರಗಳು ರಚನೆ ಆಗುವಂಥದ್ದು ಕೂಡ ಇಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನ್ಸುತ್ತೆ. ಇದೇ ರೀತಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಕಲಬುರಗಿ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬೀದರ್, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ ಸೇರಿದ ಹಾಗೆ ಒಂದಷ್ಟು ಜಿಲ್ಲೆಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ವೀಕ್ಷಕರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಕರ್ನಾಟಕದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 42ಕ್ಕೆ ಏರಿಕೆ ಆಗತ್ತೆ. ಬೆಂಗಳೂರಲ್ಲಿ ಸದ್ಯ 3 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಆ ಸಂಖ್ಯೆ 6ಕ್ಕೆ ಏರಿಕೆ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬೇರ್ಪಟ್ಟು ರಾಮನಗರ, ಮೈಸೂರು, ಮಡಿಕೇರಿ, ಚಿಕ್ಕಮಗಳೂರು, ವಿಜಯನಗರ, ಶಿರಾ, ಇಲ್ಲ ತಿಪಟೂರು, ಶಿರಸಿ, ಹೀಗೆ ಒಟ್ಟು ಹೆಚ್ಚುವರಿಯಾಗಿ 12 ಲೋಕಸಭಾ ಕ್ಷೇತ್ರಗಳು ಉದಯ ಆಗತ್ತೆ. ಕರ್ನಾಟಕ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಹಾಗೆ ಕ್ಷೇತ್ರ ಪುನರ್ ವಿಂಗಡಣೆ ಆದ್ರೆ ಘಟಾನುಘಟಿ ರಾಜಕೀಯ ನಾಯಕರು ತಮ್ಮ ಕ್ಷೇತ್ರವನ್ನ ಬದಲಾವಣೆ ಮಾಡುವಂತದ್ದು ಪಕ್ಕ ಅಂತ ಕಾಣಿಸುತ್ತೆ. 2028ರ ವಿಧಾನಸಭೆ, ಅದೇ ರೀತಿ 2029ರ ಲೋಕಸಭಾ ಚುನಾವಣಾ ಕ್ಷೇತ್ರ ಪುನರ್ ವಿಂಗಡಣೆ, ಅದೇ ರೀತಿ ಮಹಿಳಾ ಮೀಸಲಾತಿ ಜಾರಿಯಿಂದ ಈಗ ಭಾರಿ ಕುತೂಹಲ ಅಂತೂ ಮೂಡ್ತಾ ಇದೆ. ಇದರಿಂದ ಒಂದಷ್ಟು ನಾಯಕರ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರ ಆಗಬಹುದು. ಇನ್ನೊಂದು ಪ್ರಮುಖ ವಿಚಾರ ಇಲ್ಲಿ ಏನಪ್ಪಾ ಅಂತಂದ್ರೆ, ಮೋದಿಜಿ ಸರ್ಕಾರ ಮಹಿಳಾ ಮೀಸಲಾತಿ ಗೊಂದಲವನ್ನ ಬಗೆಹರಿಸೋದಕ್ಕೆ 3 ದಿನಗಳ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಇಂತಹ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದೆ, ಆಕ್ಷೇಪವನ್ನ ಹೊರಹಾಕ್ತಾ ಇದೆ. ಸ್ವಾತಂತ್ರ್ಯ ಸಿಕ್ಕಾಗಿಂದ ಇರುವಂತಹ ಕಾಂಗ್ರೆಸ್ ಯಾಕಿವತ್ತು ಮೂಲೆ ಗುಂಪು ಆಗ್ತಾ ಇದೆ ಅಂತ ಇದನ್ನ ಕೇಳಿದ್ರೆ ನಿಮಗೆ ಅರ್ಥ ಆಗತ್ತೆ. ಏಪ್ರಿಲ್ 16ನೇ ತಾರೀಕಿನಿಂದ ಇರುವಂತಹ ಈ 3 ದಿನಗಳ ವಿಶೇಷ ಅಧಿವೇಶನವನ್ನ ಕಾಂಗ್ರೆಸ್ ಪ್ರಕಾರ ಕರಿಬಾರ್ದಿತ್ತಂತೆ. ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ, ಒಂದಷ್ಟು ರಾಜ್ಯಗಳಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹೀಗಾಗಿ ಮೇ 4ರ ಫಲಿತಾಂಶ ಬಂದ ನಂತರ ಈ ವಿಶೇಷ ಅಧಿವೇಶನವನ್ನ ಕರಿಬೇಕಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಏಪ್ರಿಲ್ 16ಕ್ಕೆ ಅಧಿವೇಶನದಲ್ಲಿ ಮಹಿಳಾ ಮೀಸಲು ವಿಧೇಯಕ ಅಂಗೀಕಾರ ಆದ್ರೆ ದೇಶದಲ್ಲಿ ಇದು ದೊಡ್ಡ ಚರ್ಚೆ ಆಗೇ ಆಗುತ್ತೆ. ಇದರಿಂದ ಏಪ್ರಿಲ್ 23, ಏಪ್ರಿಲ್ 29ಕ್ಕೆ ನಡೆಯುವಂತಹ ಪಶ್ಚಿಮ ಬಂಗಾಳ, ಅದೇ ರೀತಿ ತಮಿಳುನಾಡು ಎಲೆಕ್ಷನ್ ಅಲ್ಲಿ ಬಿಜೆಪಿ ಲಾಭವನ್ನ ಪಡ್ಕೊಳ್ಳುತ್ತೆ ಅನ್ನುವಂತಹ ಭಯ ಇವತ್ತು ಕಾಂಗ್ರೆಸ್ಗೆ ಇದೆ. ಬಟ್ ಎಷ್ಟೇ ಆದ್ರೂ ತಮಿಳುನಾಡು ಆಗಿರಬಹುದು, ಪಶ್ಚಿಮ ಬಂಗಾಳದಲ್ಲಿ ಆಗಿರಬಹುದು, ಕಾಂಗ್ರೆಸ್ ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇದೆಯಾ? ಈಗ ಇರೋ ಮಟ್ಟಿಗೆ ಈ 2 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಸ್ತಿತ್ವಕ್ಕೋಸ್ಕರ ಒಂದು ಹೋರಾಟವನ್ನ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಹಾಗಾಗಿ ಮಹಿಳಾ ಮೀಸಲಾತಿ ಬಿಲ್ಗೆ ಕಾಂಗ್ರೆಸ್ ಅಡ್ಡಗಾಲನ್ನ ಹಾಕದೇ ಇದ್ರೆ ಒಳ್ಳೆದು ಅಂತ ಅನಿಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.